ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಇವ್ರು ನೋಡಿದ್ರೆ ನಂಗೆ ಹಾಗೆ ಅನಿಸ್ತದೆ. ಕಳೆದ 2-3 ದಿನದಿಂದ ನೀವೇನ್ ನೋಡ್ತಾ ಇದ್ದೀರಾ, ಏನೊಂದು ಕಂಡೀಷನ್ ಇದೆ, ಹೆಲ್ತ್ ಕಂಡೀಷನ್, ಅಂಡ್ ನಾವೇನ್ ಫಂಡ್ ರೈಸ್ ಮಾಡ್ತಾ ಇದೀವಿ ಈ ಒಂದು ಮಗುದು, ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪಿರುತ್ತೆ ನನ್ನ ಪ್ರಕಾರ. ಬಟ್ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಮಗುದು ವಿಡಿಯೋ ನೋಡಿದ್ದೀರಾ ಅಂತ ಅದಂತೂ ನಂಗೆ ಚೆನ್ನಾಗಿ ಗೊತ್ತು. ನಾನಾಗಲಿ, ಆ ಮಗು ತಾಯಿ ಆಗಲಿ, ಅವ್ರ ತಂದೆ ಆಗಲಿ, ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಲ್ರಿಗೂ ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದರೆ ಕೆಲವರು ಮಾತ್ರ ಸ್ಪಂದಿಸ್ತಾ ಇದ್ದಾರೆ, ಇನ್ನು ಕೆಲವರು ಸ್ಪಂದಿಸ್ತಾ ಇಲ್ಲ. ಅದೊಂದು ಬೇಜಾರಾಗುತ್ತೆ. ಸಂತೋಷ್ ಲಾಡ್ ಅವ್ರ ಫೌಂಡೇಶನ್ ಕಡೆಯಿಂದ ಅವರು ಕೂಡ ಬಂದು ಇವತ್ತು ಮುಂದೆ ಬಂದು ಹೆಲ್ಪ್ ಮಾಡಿದ್ರು. ವಿಡಿಯೋದಲ್ಲಿ ಕಾಣುವಂತ ಇಂಪ್ಯಾಕ್ಟ್ ಗುರು ಅನ್ನೋ ಒಂದು ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡ್ತಾ ಇದ್ದೀರಾ. ಹೇಗೆ ಅನ್ಸುತ್ತೆ ಇವಾಗ ಮಗು ಕಂಡೀಷನ್ ಇಂಪ್ರೂವ್ ಆಗಿದೆ, ಇವಾಗಾದ್ರೂ ನೆಮ್ಮದಿ ಅನ್ಸುತ್ತಾ? ಇಂಪ್ರೂವ್ಮೆಂಟ್ ಇದೆ, ರಿಕವರಿ ಆಗ್ತಿದ್ದಾನೆ ಪಾಪ. ಜನಾಗಿ ಇದೇ ಥರ ಸಪೋರ್ಟ್ ಮಾಡ್ತೀರಾ, ನಮ್ಗೆ ಇನ್ನೂ ಪಾಪು ನಮ್ಮ ಕೈಗೆ ಬರುತ್ತೆ ಅನ್ನೋದು ಒಂದು ಹೋಪ್ ಇದೆ ನಮ್ಗೆ. 10 more days ಮಗು ಅಂದರೆ ಇವಾಗ ಪಾಸ್ಟ್ 2 days ಅವನ್ನ ಏನು ಎಚ್ಚರಿಕೆ ಮಾಡಿ ನೋಡಿದ್ರಲ್ಲ, ಆವಾಗ ಅವ್ರಿಗೆ ಅನ್ಸಿರೋ ಪ್ರಕಾರ ಮಗುಗೆ ಇನ್ನೂ ಮಿಷಿನ್ ಸಪೋರ್ಟ್ ಬೇಕು. ಒಂದು 10 days ಇನ್ನು ಬೇಕಾಗುತ್ತೆ. 10 days ಬೇಕಾಗ್ಬಹುದು. ಅವನು ತಂತಾನೆ ಉಸಿರಾಡಕ್ಕೆ ಟ್ರೈ ಮಾಡ್ತಿದ್ದಾನೆ, ಬಟ್ ಆದ್ರೆ ರೆಸ್ಟ್ಲೆಸ್ ಆಗ್ತಿದ್ದಾನೆ. ನೀವು ಹಾಕ್ತಾ ಇರೋ ಹಣಕ್ಕೆ ಮೋಸ ಇಲ್ಲ ಅನ್ನೋದೊಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾವು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ರನ್ ಮಾಡ್ತಾ ಇದೀವಿ. ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಗಳ ಅಕೌಂಟ್, ತಂದೆ ತಾಯಿ ಇರುವಂತ ಅಕೌಂಟ್ಗಳನ್ನ ನೋಡ್ಕೊಂಡು ವಿಡಿಯೋದಲ್ಲಿ ಕಾಣುವಂತ ಇಂಪ್ಯಾಕ್ಟ್ ಗುರು ಅನ್ನೋ ಸ್ಕ್ಯಾನರ್ಗೆ ಮಾತ್ರನೇ ನೀವು ಸ್ಕ್ಯಾನ್ ಮಾಡಿ. ಯಾವುದೇ ರೀತಿ ಅಕೌಂಟ್ ಡೀಟೇಲ್ಸ್ ಇವ್ರದಾಗ್ಲಿ ಅಥವಾ ಇವ್ರ ಬಿಟ್ಟು ಬೇರೆ ಯಾವುದೇ ಅಕೌಂಟ್ ಡೀಟೇಲ್ಸ್ ಮಗು ಹೆಸರು ಮೇಲೆ ಕಂಡು ಬಂದ್ರೆ ದಯವಿಟ್ಟು ಅದಕ್ಕೆ ದುಡ್ಡು ಹಾಕಿ ಮೋಸ ಹೋಗ್ಬೇಡಿ. ಇನ್ಫ್ಲೂಯೆನ್ಸರು, ಮೋಟೋ ವ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸ್, ದಯವಿಟ್ಟು ನಿಮ್ಮ ಕೈಲಾದಷ್ಟು ನೀವು ಒಂದು ವಿಡಿಯೋ ಮಾಡೋಕ್ಕಾದ್ರೆ ಮಾಡಿ. ತುಂಬಾನೇ ಹೆಲ್ಪ್ ಆಗುತ್ತೆ. ವಿಡಿಯೋ ಮಾಡೋದಷ್ಟೇ ಅಲ್ಲ, ಯಾಕೆಂದ್ರೆ ಆ ತಂದೆ ತಾಯಿನೂ ಕೇಳ್ಕೊತಾ ಇದ್ರೆ ಅವ್ರಿಗೋಸ್ಕರ, ಆ ಮಗುಗೋಸ್ಕರನಾದ್ರೂ ಒಂದು ವಿಡಿಯೋ ಮಾಡಿ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.